5 ಗ್ಯಾರಂಟಿಗಳನ್ನು ನಾವು ಜನಗಳಿಗೆ ಕೊಡ್ತೀರಿ, ನೀವು ನಮಗೆ ಮತ ಹಾಕಿ ನಮ್ಮನ್ನು ಗೆಲ್ಲಿಸಿ ಅಂತ ಹೇಳಿದ್ದು ಕಾಂಗ್ರೆಸ್ಸು. ಅದು ಎಷ್ಟು ಜನಗಳಿಗೆ ಒಂದು ರೀತಿ ಮರಳು ಮಾಡೋ ರೀತಿ, ಜನರಿಗೆ ಒಂದು ರೀತಿ ಆಮಿಷ ಕೊಡೋ ರೀತಿ. ನಮ್ಮ ಸರ್ಕಾರ ಬಂದಂಥ 24 ಗಂಟೆಗಳಲ್ಲಿ, ನಮ್ಮ ಸರ್ಕಾರ ಬಂದು 24 ಗಂಟೆಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ 5 ಗ್ಯಾರಂಟಿಗಳು ಅಂತ ಹೇಳಿದ್ರು. ಪ್ರಣಾಳಿಕೆನೂ ಹಾಗೆ ಕೊಟ್ಟರು ಕಾಂಗ್ರೆಸ್. ಇದುವೇ ಕಾಂಗ್ರೆಸ್ಸಿನ ಬದ್ಧತೆ ಅಂತ. ಇದು ಕಾಂಗ್ರೆಸ್ಸಿನ ಬದ್ಧತೆ. ಇದು ಏನು ಹೇಳಿದ್ರು? ಕಾಂಗ್ರೆಸ್ಸಿನ ಗ್ಯಾರಂಟಿ ಗೃಹಲಕ್ಷ್ಮಿ, ಕುಟುಂಬದ ಮಹಿಳೆಗೆ ಅಲ್ಲ, ಇದು ಏನು ಸರ್ಕಾರಿ ಬಸ್ಗಳಲ್ಲಿ ಗ್ಯಾರಂಟಿ 5, ಎಲ್ಲ ಮಹಿಳೆಯರಿಗೆ ಶಕ್ತಿ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ. ಎಲ್ಲ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಅಂತ ಹೇಳಿದ್ರು. ಎಲ್ಲ ಬಸ್ಗಳಲ್ಲಿ ಅಂತ ಹೇಳಿದ್ರು. ಅವರು ಸರ್ಕಾರದ ಆದೇಶ ಹೊರಡಿಸಿದ್ದಾರೆ. ಐಷಾರಾಮಿ ಬಸ್ಸುಗಳಾದ ರಾಜಹಂಸ, ನಾನ್ AC, ಸ್ಲೀಪರ್ ಹಾಗೂ ವಜ್ರ, ವಾಯು ವಜ್ರ, ಐರಾವತ, ಐರಾವತ ಕ್ಲಬ್, ಐರಾವತ ಕ್ಲಾಸ್, ಅಂಬಾರಿ, ಈ ಥರ ಬಸ್ಗಳಲ್ಲಿ ಈ ಯೋಜನೆ ಅನ್ವಯಿಸುವುದಿಲ್ಲ ಅಂತ ಹೇಳಿದ್ದಾರೆ. ಕಂಡೀಷನ್ಸು ಮೊದಲೇನು ಹೇಳಿದ್ರು? ನೋ ಕಂಡೀಷನ್ ಅಂತ ಹೇಳಿದ್ರು. ಈಗೇನು ಹೇಳ್ತಾರೆ? ಕಂಡೀಷನ್ ಅಂತ ಹೇಳಿದ್ರು. ಅದಕ್ಕೆ ಕಂಡೀಷನ್ಗಳು ಹಾಕಿದ್ದಾರೆ ಇವರು. ಆ ಕಂಡೀಷನ್ಗಳು ಮೊದಲು ಅವರ ಮ್ಯಾನಿಫೆಸ್ಟೋದಲ್ಲಿ ಇರಲಿಲ್ಲ, ಯಾವುದೇ ಕಂಡೀಷನ್ ಇರಲಿಲ್ಲ. ಈಗ ಒಂದೊಂದೇ ಕಂಡೀಷನ್ನ ಹಾಕಕ್ಕೆ ಶುರು ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿರೋದು, ಪತ್ರಿಕೆಯಲ್ಲಿ ಬಂದಿರೋದು ಹೇಳ್ತೀನಿ. ನನ್ನ ಹೆಂಡ್ತಿಗೂ ಫ್ರೀ ಎಂದ CM. ಆಯ್ತೀಗ ನನ್ನ ಹೆಂಡ್ತಿಗೂ ಫ್ರೀ ಅಂದಂತ CM. ಕರೆಕ್ಟ್ ಅಲ್ಲಲ್ಲ? ಈಗ ಬಸ್ ಪ್ರಯಾಣ ನನ್ನ ಹೆಂಡ್ತಿಗೂ ಫ್ರೀ. ಸಿದ್ದರಾಮಯ್ಯ ಚಟಾಕಿ ಹಾರಿಸಿದ ಪ್ರಸಂಗ ನಡೆಯಿತು. ಎಲ್ಲ ಮಹಿಳೆಯರಿಗೂ ಬಸ್ ಉಚಿತ ಎಂಬ ಪತ್ರಕರ್ತರ ಪ್ರಶ್ನೆಗೆ ಎಲ್ಲ ಮಹಿಳೆಯರಿಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ ಅಂತ ಉಚಿತ ಪ್ರಯಾಣದ ವಿವರವನ್ನು ಮುಖ್ಯಮಂತ್ರಿ ನೀಡ್ತಾ ಇದ್ರು. ಆಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ, ಸರ್ ಹಂಗೆ ಹೇಳ್ಬೇಡಿ, ರಾಜಹಂಸ ಬಸ್ಗಳು, ಸ್ಲೀಪರ್ ಬಸ್ಗಳಲ್ಲೆಲ್ಲ ನೀವು ಫ್ರೀ ಕೊಟ್ಟರೆ ಎಲ್ಲ ಜನ ಅದಕ್ಕೆ ನುಗ್ಬಿಡ್ತಾರೆ ಅಂತ. ಗೊತ್ತಲ್ಲ ಅವ್ರ ಸ್ಟೈಲಲ್ಲಿ, ಹೋಗ್ಲಿ ಬಿಡಯ್ಯ ಪಾಪ, ಹೋಗ್ಲಿ ಬಿಡಯ್ಯ ಅಂತಂದ್ರು. ಇವಾಗ ಏನು ಹೇಳ್ತಾ ಇದ್ದೀರಾ? ಈಗ ಎಲ್ಲ ಫ್ರೀ ಏನು ಕಂಡೀಷನ್ ಯಾಕೆ ಹಾಕಿದ್ರಿ? ಈಗ ನಿಮ್ಮ ನಿಲುವಳಿ ಸೂಚನೆ ಎಲ್ಲ ಸಾರಾಂಶ ತಾವು ಇವತ್ತು ಹೇಳಿದಿರಿ. ಒಟ್ಟ ಗೊತ್ತಾಯ್ತಲ್ಲ ವಿಚಾರ ಏನಿದೆ, ನೀವು ನಿಲುವಳಿ ಮಂಡಿಸಿದ್ದೀರಿ. ಹೌದಾ? ನಿಮ್ಮ ನಿಲುವಳಿ ಏನಿದೆ? ಈ ಗ್ಯಾರಂಟಿ ಸ್ಕೀಮ್ ಸರಿಯಾಗಿ ಇವತ್ತು ಅನುಷ್ಠಾನ ಆಗುತ್ತಿಲ್ಲ ಎಂಬ ವಿಚಾರಗಳನ್ನು ನಿಮಗೆ ಚರ್ಚೆಗೆ ಆಯ್ತು, ನಿಮಗೆ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ಈಗ ನೋಡಿ ಇದನ್ನು ಕೂಡ ನೀವೇ ಹೇಳಿದ್ರಿ 15 ನಿಮಿಷ ಟೈಮ್. ಅಲ್ಲ, ಅದು ಸಬ್ಜೆಕ್ಟ್ ಏನು ಅಷ್ಟೇ ಅಲ್ಲ. 5 ಗ್ಯಾರಂಟಿಗಳ ಅನುಷ್ಠಾನ ಬಗ್ಗೆ ಮಾತ್ರ ಅಲ್ವಾ? ನೀವು ಇಡೀ ಚರ್ಚೆ ಮಾಡ್ಲಿಕ್ಕೆ ಆಗ್ತದಾ? ಈಗ ನೀವು ಮಂಡಿಸುವುದು ಮಾತ್ರ ಇದರಲ್ಲಿ. ಯಾಕಂದ್ರೆ ಒಂದು ಗ್ಯಾರಂಟಿಗೆ ನೀವು ಒಪ್ಪಿಗೆ ಮಾಡ್ಬಿಟ್ರಾ? 5 ಗ್ಯಾರಂಟಿ ನಿಮ್ಮ ಇದರಲ್ಲಿ ಇರುವುದೇ ಬಸ್ಸಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಹೇಳಕ್ಕೆ ಅವಕಾಶ ಕೊಡಿ. ಆಯ್ತು, ಬೇಗ ಮುಗಿಸಿ. 5 ಗ್ಯಾರಂಟಿ ಹೇಳಕ್ಕೆ ಅವಕಾಶ ಕೊಡಿ. ಬೇಗ ಮುಗಿಸ್ತೀನಿ. ಈಗ ಅವ್ರಿಗೆ ಮಂಡಿಸಿ, ಅವ್ರಿಗೆ ಆಯ್ತು, ಟೈಮ್ ವೇಸ್ಟ್ ಮಾಡಬೇಡಿ, 2 ನಿಮಿಷ ಮಾತಾಡ್ಲಿ. ಆಯ್ತು, ಚರ್ಚೆ ಮಾಡುವ ಮಾತಾಡಿ ಅವಕಾಶ ಕೊಡಿ. ಅಧ್ಯಕ್ಷರೇ, ಇವ್ರ ಹತ್ರ, ಮಾನ್ಯ ಸಭಾಧ್ಯಕ್ಷರೇ, ಇವ್ರ ಹತ್ರ ವಿಚಾರ ಇವತ್ತು ಎಲ್ಲ ಕಡೆ ಕೂಡ ಬಸ್ಗಳು ಇದೆ. ಮಾತಾಡೋದೇನು ಇವ್ರು ವಿವರವಾಗಿ ಹೇಳ್ಕೊಂಡು ಹೋದ್ರೆ ಆಯ್ತು. ಸರಿಯಲ್ಲ ಅಧ್ಯಕ್ಷರೇ, ಆಯ್ತು, ನೀವು ಕೂತ್ಕೊಳ್ಳಿ. ನೀವೇ ಕೇಳ್ತಿದ್ದೀರಿ. ಸರ್ಕಾರ ಕೇಳಬೇಕು ರೀ, ಸರ್ಕಾರ ಕೇಳಬೇಕು. ಚವಾನ್ ಅವರೇ ವಿವರವಾಗಿ ನೀವು ಆಯ್ತು, ಮತ್ತೆ ಮಾತಾಡಿ ಚರ್ಚೆ ಮಾಡ್ಲಿಕ್ಕೆ ಎಲ್ಲ ಅವಕಾಶಗಳಿದೆ. ಕೊಟ್ಟು ಎಷ್ಟು ಹಿಡಿಯುತ್ತಿದ್ದಾರೆ ಅಂತ ಹೇಳಿ. ಸನ್ಮಾನ್ಯ ಅಧ್ಯಕ್ಷ, ನಿಮ್ಮ 15 ಲಕ್ಷ ಗ್ಯಾರಂಟಿ ಏನೂ ಬರಲಿಲ್ಲ. ನೀವು 15 ಲಕ್ಷ ಗ್ಯಾರಂಟಿ ಏನೂ ಬರಲಿಲ್ಲ. ನಾವು ಕೊಟ್ಟೇವೆ. 15 ಲಕ್ಷ ನೋಡ್ರಿ, 15 ಲಕ್ಷ
ಇಡೀ ರಾಜ್ಯಕ್ಕೆ ಇಡೀ ಇಡೀ ರಾಷ್ಟ್ರಕ್ಕೆ ಸುಳ್ಳು ಹೇಳ್ಯಾರ. ಇಡೀ ಸನ್ಮಾನ್ಯ ಅಧ್ಯಕ್ಷರೇ, ಸುಳ್ಳು ಹೇಳಿದಿರಿ. ಮಾತಾಡ್ಲಿವ್ರೆ ಅವತ್ತು ಬೆಲ್ಲ ಎಲ್ಲರೂ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಇನ್ನೊಂದು ಹೆಜ್ಜೆ ಹೋಗಿ, ಅಕ್ಕ ನೀನು ನಿಮ್ಮ ಅತ್ತೆ ಮನೆಗೆ ಹೋಗ್ಬೇಕಾದ್ರೂ ಫ್ರೀ, ಹಾಸನಕ್ಕೂ ಫ್ರೀ ಮತ್ತೆ ಎಲ್ಲ ಹೇಳಿದ್ರು, ಧರ್ಮಸ್ಥಳ ಫ್ರೀ, ಎಲ್ಲಾ ಬಸ್ಸು ಫ್ರೀ ಅಂತ ಹೇಳಿದ್ರು. ಇವತ್ತಿನ ಬಸ್ಸು ಇವತ್ತಿನ ಏನ್ ಸ್ಥಿತಿ ಆಗ್ತಾ ಇದೆ, ಬಸ್ಗಳು ಕಿಟಕಿ ಬಾಗಿಲುಗಳೆಲ್ಲ ಕಿತ್ತಾಕ್ತಾ ಇದ್ದಾರೆ. ಆಯ್ತು, ಚರ್ಚೆ ಮಾಡ್ತಿರಲ್ಲ ಕಿಟಕಿ ಬಾಗಿಲು ಇಲ್ಲ, ಯಾಕೆ ಬಸ್ಗಳೇ ಇಲ್ಲ. 2400 ಬಸ್ ಇವತ್ತಿಲ್ಲ. ನೀವು ಕೊಟ್ಟಿಲ್ಲ. ಆಯ್ತು, ಅವ್ರು ಮಾತಾಡ್ತಾರೆ ಇವ್ರು. ಅವೇ ಜಾಸ್ತಿ ಮಾತಾಡ್ತಾರೆ ಸಭಾಧ್ಯಕ್ಷರೇ. ಸಿದ್ದರಾಮಯ್ಯ ಅಣ್ಣ ಸರ್ ಅಧ್ಯಕ್ಷರೇ, ಸಿದ್ದರಾಮಣ್ಣವ್ರು ಇಲ್ಲಿ ನಿಂತಾಗ ಫುಲ್ ಟೈಮ್ ಆಗಿ ನಾವು ಬಿಟ್ಟಿದ್ರಿ ಅವ್ರಿಗೆ. 2 ಅವರ್ 3 ಚರ್ಚೆ ಅದು ಚರ್ಚೆಯಲ್ಲಿ 2 ನಿಮಿಷ ಕೊಡ್ತಾ ಇಲ್ಲ ನಮ್ಗೆ. ನೀವು ಬಿಡಿ ಮಾತಾಡಕ್ಕೆ, ಪ್ರಸ್ತಾವನೆ ಮಾಡ್ತೀನಿ ಅಷ್ಟೇ. ನೀವು ಆಮೇಲೆ ಒಪ್ಪಿಗೆ ಕೊಡೋದು ನಿಮ್ ತಾನೆ. ನೋಡಿ CC ಪಾಟೀಲ್ ಹೇಳ್ತಾರೆ, ಅದನ್ನ ನೋಡಿ ಆದ್ಮೇಲೆ 50 ಆದ್ಮೇಲೆ ಆದ್ರೂ ಬನ್ನಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಬಸ್ಗಳಲ್ಲಿ ನೂಕು ನುಗ್ಗಲು ಯಾಕೆ ಆಗ್ತಾ ಇದೆ ಅಂದ್ರೆ, ಬಸ್ಗಳೇ ಇಲ್ಲ. 2404 ಬಸ್ಗಳೇ ಇಲ್ಲ ಇವತ್ತು, ಎಲ್ಲ ಮೂಲೆ ಸೇರಿದೆ. ಪ್ರತಿ ವರ್ಷ 1000 ಬಸ್ ಹೋಗ್ಬೇಕು, ನಿಮ್ ಕಾಲದಲ್ಲಿ ತೆಗೆದಾಕ್ಬೇಕು. ಬೇಲೂರು ಆದ್ರೆ 1000 ಬಸ್ಗಳು ಇಲ್ಲ ಇವತ್ತು ಬಸ್ಗಳೆಲ್ಲ ಬಾಗಿಲು ಕಿಟಕಿ ಹೋಗೋ ಅಂತ ಸ್ಥಿತಿಗೆ ಬಂದಿದೆ. ಕಂಡಕ್ಟರ್ ನೋಡಿ, ಡ್ರೈವರ್ ಶಿವಲಿಂಗೇಗೌಡ್ರೆ ಒಂದ್ ತಿಂಗಳು ಕೆಟ್ಟೋದು ಬಸ್ಸು. ಚರ್ಚೆ